ಫೈನಲಿ ಆಂಟ್ ಮ್ಯಾನ್ ಅಂಡ್ ದಿ ವಾಸ್ಪ್ ಕ್ವಾಂಟಮ್ ಮೇನಿಯಾದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಇದು ಜಸ್ಟ್ ನೋಡ್ಬಿಟ್ಟು ನನಗೆ ಲೈಕ್ ಇದೊಂದು ಆಂಟ್ ಮ್ಯಾನ್ ಇನ್ ಟ್ರೈಲರ್ ಅಥವಾ ಅವೆಂಜರ್ಸ್ ಇನ್ ಟ್ರೈಲರ್ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಬರೀ ಒಂದು 2 ನಿಮಿಷದ ಟ್ರೈಲರ್ ಒಳಗೆ ಇಡೀ ಎಷ್ಟು ಎಕ್ಸೈಟ್ಮೆಂಟ್ ನಿಮಗೆ ಮಾಡುತ್ತೆ ಅಂದ್ರೆ ಇದು. ಯಾಕಂದ್ರೆ ಅಷ್ಟು ಡೀಟೇಲು, ಅಷ್ಟು ಎಕ್ಸೈಟ್ಮೆಂಟು ಇದನ್ನ ಮುಚ್ಚಿಟ್ಟಿದೆ ಇದ್ರೊಳಗಡೆ. ಅದೆಲ್ಲವನ್ನು ಹೇಳ್ತೀನಿ, ಸೊ ವಿಡಿಯೋ ಎಂಡ್ ತನಕ ನೋಡ್ತಾ ಹೋಗಿ. ಟ್ರೈಲರ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಈಗ ಸ್ಕಾಟ್ ಲ್ಯಾಂಗು ತುಂಬಾನೇ ಫೇಮಸ್ ಆಗಿದ್ದಾನೆ, ಮತ್ತೆ ಅವಳ ಮಗಳು ಕೂಡ ತುಂಬಾನೇ ದೊಡ್ಡವಳಾಗಿದ್ದಾಳೆ. ಸ್ಕಾಟ್ಲ್ಯಾಂಗು 5 ವರ್ಷ ಕಳ್ಕೊಂಡಿದ್ದ, ಯಾಕಂದ್ರೆ ಅವನು ಬ್ಲಿಪ್ಪಲ್ಲಿ ಸಿಗಾಕೊಂಡಿದ್ದ. ಎಂಡ್ ಗೇಮ್ ಅಲ್ಲಿ ಥ್ಯಾನೋಸ್ ಸಾಯಿಸಿದ್ರಲ್ಲ, ಅದಕ್ಕೆ ಮೇನ್ ಕಾರಣ ಆಂಟ್ಮನ್. ಯಾಕಂದ್ರೆ ಅವನು ಅವಾಗ ಕ್ವಾಂಟಮ್ ಥಿಯರಿ ಬಗ್ಗೆ ಹೇಳಿರಲಿಲ್ಲ ಅಂದಿದ್ರೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಆಂಟ್ಮನ್ ಫ್ಯೂಚರಿಗೆ ಹೋಗೋದು, ಪಾಸ್ಟಿಗೆ ಹೋಗೋದು ಎಲ್ಲಾನು ಅರ್ಥ ಮಾಡಿಸಿದ್ದ ಅವೆಂಜರ್ಸಿಗೆ. ಆದ್ರೆ ಈ ಟೈಮಲ್ಲಿ ಒಂದು ಪ್ರಿಷಿಯಸ್ ವರ್ಷಗಳನ್ನ ಇವ್ರು ಕಳ್ಕೊಂಡಿದ್ರಲ್ಲ, ಯಾರು ಟೈಮ್ನ ಕಂಟ್ರೋಲ್ ಮಾಡ್ತಾರೆ, ಇಂಥ ಒಂದು ಸಿಚುವೇಶನ್ ಕಂಟ್ರೋಲ್ ಮಾಡ್ತಾರೆ, ಕ್ಯಾಂಗ್ ದ ಕಾಂಕರರ್ ಅವಂದು ಮತ್ತೆ ಆಂಟ್ಮನ್ ಇಂದು ಮೀಟಿಂಗು ಈ ಮೂವಿಯಲ್ಲಿ ಆಗುತ್ತೆ. ಇವರು ಕ್ವಾಂಟಮ್ ಇಂದು ರಿಯಲ್ ಮಲ್ಲಿ ಮೀಟ್ ಆಗ್ತಾರೆ, ಯಾಕಂದ್ರೆ ಕ್ಯಾಸ್ ಇದು ಡಿವೈಸ್ ಫೇಲಿಯರ್ ಕಾರಣ. ಇಂದು ಈ ಮೂವಿಯಲ್ಲಿ ಏನೋ ಬೇರೆ ಡಿಫ್ರೆಂಟ್ ವಿಷನ್, ಡಿಫ್ರೆಂಟ್ ಮೋಟಿವೇಶನ್ ಇರುತ್ತೆ. ಸೊ ಅವನಿಗೆ ಆ ಒಂದು ಅಚೀವ್ಮೆಂಟ್ ಮಾಡಕ್ಕೆ ಅವನಿಗೆ ಬೇಕಾಗಿರೋ ಒಂದು ವಸ್ತು ಕೊಡಕ್ಕೆ ಆಗೋದು ಬರೀ ಆಂಟ್ಮನ್ ಇಂದ ಮಾತ್ರ. ಸೊ ಕ್ಯಾಂಗ್ ಡಿಮಾಂಡ್ ಮಾಡ್ತಾನೆ, ಹೆದರ್ಸ್ತಾನೆ ಆಂಟ್ಮನ್ನಿಗೆ, ನೀನು ಏನ್ ಬೇಕು ಅದನ್ನ ಕೊಡಬೇಕು ಅಂತ. ಅಕಸ್ಮಾತ್ ಆಂಟ್ಮನ್ ಅದನ್ನ ಅವನಿಗೆ ಕೊಡಕ್ಕೆ ಫೇಲ್ ಆದ್ರೆ, ಸೊ ಏನು ಆಂಟ್ಮನ್ ಲೈಫ್ ಅಂತ ಕರಿತಾನಲ್ಲ ಅದನ್ನ ಎಂಡ್ ಮಾಡ್ತೀನಿ ಅಂತ ಕೂಡ ಹೆದರ್ಸ್ತಾನೆ. ಏನಪ್ಪಾ ಅಂದ್ರೆ ಇದು ಆಂಟ್ಮನ್ ಮತ್ತೆ ಕ್ಯಾಂಗ್ ಇಂದು ಮಧ್ಯೆ ಒಂದು ಡೀಲ್ ಇರ್ಬೋದು ಅಂತ ಅನ್ಸುತ್ತೆ. ಸೊ ಅದೇನಾರ ಇರ್ಲಿ, ಮೂವಿ ಬಂದಾಗ ಗೊತ್ತಾಗುತ್ತೆ. ಆದ್ರೆ ಏನು ತುಂಬಾ ಒಂದು ಸೈಕ್ ವಿಚಾರ ಅಂದ್ರೆ ಈ ಮೂವಿಯಿಂದ ಫೇಸ್ 5 ಸ್ಟಾರ್ಟಿಂಗ್ ಆಗ್ತಾ ಇದೆ. ಸೊ ಈ ಮೂವಿ ಅಂದ್ರೆ ಯಾವುದು, ಕ್ಯಾಂಗ್ ಡೈನಾಸ್ಟಿ, ಕ್ಯಾಂಗ್ ಇದು ಸಾಮ್ರಾಜ್ಯ, ಇದರೊಳಗೆ ನಮಗೆ ಮೀಟ್ ಮಾಡಿಸ್ತಾ ಇದ್ದಾರೆ. ಸೊ ಮುಂದೆ ಬರುವ ಎಲ್ಲಾ ಮಾರ್ವೆಲ್ ಮೂವೀಸ್ಗೂ ಇದು ಕನೆಕ್ಟೆಡ್ ಇರುತ್ತೆ. ಈ ಫಿಲ್ಮ್ ಕಾರಣನೇ ಮುಂದೆ 2025 ಅವೆಂಜರ್ಸ್ ಬೇಸು ಕೂಡ ಹುಟ್ಟಿಸ್ತಾರೆ, ಕ್ಯಾಂಗ್ ಡೈನಾಸ್ಟಿ. ಮಾರ್ವೆಲ್ ಅವರು ಅರ್ಥ ಮಾಡಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ನಮಗೆ ಏನು ಮೆಲ್ಮೆಲ್ಲಕ್ಕೆ ನಾವು ಇಷ್ಟಪಡುವ ಎಲ್ಲ ಒಂದು ಕ್ಯಾರೆಕ್ಟರ್ಸು ಸಾಯಿಸ್ಕೊಂಡು ಬರ್ತಾ ಇದ್ದಾರೆ. ಮೊದಲು ಐರನ್ ಮ್ಯಾನು, ಆಮೇಲೆ ರಾಕೆಟಿಗೂ ಸಾಯಿಸ್ಬೇಕಂತ ಅನ್ಕೊಂಡಿದ್ದಾರೆ, ಆಮೇಲೆ ಯಾರಿಗೊತ್ತು ಆಂಟ್ಮನ್ನು ಕೂಡ. ಸೊ ಇದೆಲ್ಲ ಜಸ್ಟ್ ಥಿಯರಿ, ಆದ್ರೆ ಮಾರ್ವೆಲ್ ಅರ್ಥ ಮಾಡಿಸ್ತಾ ಇದ್ದಾರೆ ಅವ್ರ ಫ್ಯಾನ್ಸಿಗೆ. ಟೆನ್ಷನ್ ತಗೋಬೇಡ್ರಿ, ಮಾರ್ವೆಲ್ ಅವರು ಯಾವಾಗ್ಲೂ ಅವ್ರ ಟ್ರೇಲರ್ ಇಂದ ಬಹಳನೇ ಮೋಸ ಮಾಡಿದ್ದಾರೆ. ಯಾಕಂದ್ರೆ ನಾವ್ ಏನೋ ಅನ್ಕೊಂಡಿರ್ತೀವಿ ಅಲ್ಲಿ ಏನೋ ಆಗಿರುತ್ತೆ. ಸೊ ಅದೊಂದು ಗುಡ್ ಥಿಂಗ್ ಆಕ್ಚುಲಿ, ಯಾಕಂದ್ರೆ ಅವ್ರದ್ದು ಹೈಪ್ ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಎಕ್ಸ್ಪೆಕ್ಟೆಡ್ ಈ ಟ್ರೇಲರ್ ಅಲ್ಲೂ ಕೂಡ ತುಂಬಾನೇ ರಿವೀಲ್ ಮಾಡಿಲ್ಲ. ಇವೆಲ್ಲ ಸೈಡ್ ಗಣ. ಆದ್ರೆ ಇನ್ನೊಂದು ಮೇನ್ ಹೈಲೈಟ್ ನೋಡಿದ್ರೆ ನಾನು ಟ್ರೇಲರ್ ಒಳಗೆ ಏನಪ್ಪಾ ಅಂದ್ರೆ ಮೊಡಾಕ್ ಕ್ಯಾರೆಕ್ಟರ್ನ. ಸೊ ಮೊಡಾಕ್ ಒಂದು ನೇಮ್ ಅಲ್ಲಿ ಒಂದು ಆಕ್ರೋನಿಮ್ ಏನಪ್ಪಾ ಅಂದ್ರೆ ಮೆಂಟಲ್ ಆರ್ಗನಿಸಮ್ ಡಿಸೈನ್ಡ್ ಓನ್ಲಿ ಫಾರ್ ಕಿಲ್ಲಿಂಗ್. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮೊಡಾಕ್ ಇಂದು ಫಸ್ಟ್ ಸ್ಪೆಲ್ಲಿಂಗು MODOC ಅಂತ ಇತ್ತು. ಸಿ ಫಾರ್ ಕಂಪ್ಯೂಟಿಂಗ್, ಅಂದ್ರೆ ಮೆಂಟಲ್ ಆರ್ಗನಿಸಮ್ ಡಿಸೈನ್ ಓನ್ಲಿ ಫಾರ್ ಕಂಪ್ಯೂಟಿಂಗು. ಆದ್ರೆ ಮೊಡಾಕು ಇದನ್ನ ಕ್ರಿಯೇಟ್ ಮಾಡಿದ್ದು ಏಮ್ಸ್ ಆರ್ಗನೈಸೇಷನ್. ಏನ್ ಮಾಡ್ತು ಮೊಡಾಕು, ಆ ಕ್ರಿಯೇಟರ್ ಸಾಯಿಸ್ಬಿಟ್ಟು ಅದನ್ನ ನೇಮ್ ಚೇಂಜ್ ಮಾಡ್ಕೊಂಡು ಮೆಂಟಲ್ ಆರ್ಗನಿಸಮ್ ಡಿಸೈನ್ ಓನ್ಲಿ ಫಾರ್ ಕಿಲ್ಲಿಂಗ್ ಅಂತ ಮಾಡ್ಕೊಂತು. ಸೀನ ತೆಗೆದು ಕೇನ ಹಾಕೊಂತು. ನೋಡಿದೆ ನಾನು ಟ್ರೇಲರ್, ನನಗೆ ತುಂಬಾನೇ ಇಷ್ಟ ಆಯಿತು. ನನಗೆ ಯಾಕೋ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ, ಈ ಟ್ರೇಲರ್ಲ್ಲೂ ಯಾರನ್ನೋ ಸಾಯಿಸ್ತಾರೆ ನಮ್ಗೆ ಇಷ್ಟವಾದ ಬಿಲೌಡ್ ಕ್ಯಾರೆಕ್ಟರ್ಸ್ ಅಂತ. ಸೊ ಗೊತ್ತಿಲ್ಲ, ಜಸ್ಟ್ ಒಂದು ಥಿಯರಿ ಅಷ್ಟೇ, ಮೂವಿ ಬಂದಾಗ ಗೊತ್ತಾಗೋದು. ಐ ಹೋಪ್ ಅವ್ರು ಆ ಥರ ಮಾಡಬಾರ್ದು ಅಂತ. ಸೊ ಎನಿವೇಸ್, ನಿಮಗೆ ಹೇಗೆ ಅನಿಸ್ತು ಟ್ರೇಲರು? ಸೊ ನಿಮ್ದು ಪೂರ್ತಿ ಬ್ರೇಕ್ ಡೌನ್ ನಿಮಗೆ ಬೇಕಿದ್ರೆ ಮಾಡ್ತೀನಿ. ಆ್ಯಕ್ಚುಲಿ ವಿಡಿಯೋ ಬರುತ್ತೆ, ನಾನು ಲೈಕ್ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇನ್ನೇನು ಇವತ್ತು ಸಂಜೆ ಒಳಗೆ ಬರುತ್ತೆ, ಆ ವಿಡಿಯೋ ಕೂಡ ನೋಡ್ಬಿಡಿ. ಸೊ ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಸಿಗ್ತಾರೆ ಬೇರೆಯವ್ರು ಬೆಡ್ ಟಾಪಿಕ್ಸ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.